ಆರ್ ನಗರ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ವಕ್ತಾರರು ಆದ ನಮ್ಮ ಕುಸುಮ ಮೇಡಮ್ ಅವರ ಹುಟ್ಟುಹಬ್ಬದ ದಿನ. ಇವತ್ತು ಎಲ್ಲ ಸಾವಿರಾರು ಜನಗಳು ಇವತ್ತು ಬಂದು ಇಲ್ಲಿ ಅವರಿಗೆ ಅವರಿಗೆ ವಿಶೇಷ ತಿಳಿಸ್ತಿದ್ದಾರೆ. ಮತ್ತು ನಾವು ಕೂಡ ಮತ್ತು ನಮ್ಮ ಪತಿ ನಮ್ಮ ಭಾಗದ ವಿನಾಯಕವಾಡ ಭಾಗದ ಎಲ್ಲರೂ ಬಂದು ಇವತ್ತು ಅವ್ರಿಗೆ ವಿಶೇಷ ಮಾಡ್ತಾ ಇದ್ದೀನಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಬರುವಂಥ ದಿನಗಳಲ್ಲಿ ಅವರಿಗೆ ಆ ರಾಜಕೀಯದಲ್ಲಿ ಅಭಿವೃದ್ಧಿ ಸಿಗಲಿ, ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅವಕಾಶ, ನಮ್ಮ ಭಾಗದ ಜನಗಳು ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ. ಈಗಾಗಲೇ 2 ಬಾರಿ ಅವ್ರಿಗೆ ಅನ್ಯಾಯ ಆಗಿದೆ, ಆದರೂ ಕೂಡ ಅನ್ಯಾಯ ಆಗಿದೆ ಅಂತ ಅವ್ರು ಸುಮ್ಮನೆ ಮನೇಲಿ ಕುಂತಿಲ್ಲ. ಪ್ರತಿ ಒಂದು ವಾರ್ಡ್ಗೂ, ರೋಡ್ಗೂ, ಜಾಗಕ್ಕೆ, ವಾರ್ಡ್ಗಳಿಗೆಲ್ಲ ಬಂದು ಜನರ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ. ಮೂಲಭೂತ ಸೌಕರ್ಯಗಳು ಕೂಡ ಕೊಡ್ತಿದ್ದಾರೆ ಅವರು. ಹಾಗಾಗಿ ಮುಂದಿನ ದಿನ ನಾವೆಲ್ಲರೂ ತೀರ್ಮಾನ ಮಾಡಿದ್ದೆ. ನಾನು ಈಗ ಕೆಲವು ಕಡೆ ಎಲ್ಲ ಈಗ ನನಗೊಂದು ಆಕಾಂಕ್ಷಿ ಆಗಿದ್ದೀನಿ ವಿನಾಯಕ ಲೇಔಟ್ಗೆ. ಈಗ ನಾವೆಲ್ಲ ಕಡೆ ಓಡಾಡ್ತಾ ಇದ್ದಾಗ ಎಲ್ಲರೂ ಅದರ ಹೇಳ್ತಾ ಇರೋದು, ಮುಂದಿನ ದಿನ ನಾವು ಕುಸುಮ ಮೇಡಮ್ಗೆ ಅವಕಾಶ ಮಾಡ್ಕೊಡ್ತೀವಿ, ನಾವೆಲ್ಲರೂ ಆಶೀರ್ವಾದ ಮಾಡ್ತೀವಿ. ಅವ್ರು ಇವತ್ತಿನ ಕಾರ್ಯವೈಖರಿ ಬಹಳ ಸ್ಪಂದಿಸ್ತಿದ್ದಾರೆ. ಬಹಳ ಅವರು ಅಧಿಕಾರ ಇಲ್ದಿದ್ರು ಕೂಡ ಇವತ್ತು ಪಾರ್ಕ್ ಆಗಿರ್ಬೋದು ಮತ್ತು ರೋಡಿನ ಸಮಸ್ಯೆ ಆಗಿರ್ಬೋದು, ಏನೇ ಮೂಲಭೂತ ಸಮಸ್ಯೆ ಆಗಿದ್ರು ಅವ್ರು ಕೂಡ ಸ್ಪಂದಿಸ್ತಿದ್ದಾರೆ ನಮ್ಮ ಕುಸುಮ ಮೇಡಮ್ ಅವರು. ಹಾಗಾಗಿ ಮುಂದಿನ ದಿನ ಈ ವಾಣಿಯ ಮುಖಾಂತರ ನಾನು ನಮ್ಮ ಆರ್ ನಗರ ಜನತೆ ಬಂಧುಗಳಿಗೆ ಕೇಳ್ಕೊಳ್ಳೋದಷ್ಟೇ, ಮುಂದಿನ ಬಾರಿ ಅವರಿಗೆ ನಿಜವಾಗ್ಲೂ ನಾವೆಲ್ಲರೂ ಸೇರಿ ಅವ್ರಿಗೆ ಒಂದು MLA ಆಗೋ ಅವಕಾಶ ಮಾಡ್ಕೊಡೋಣ. ನಾವೆಲ್ಲ ಕಷ್ಟಪಟ್ಟು ಅವ್ರಿಗೋಸ್ಕರ ದುಡಿಯೋಣ. ಅವರು ಕೂಡ ನಮ್ಮ ಜೊತೆ ಇದ್ದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ನಾನು ಈ ತಮ್ಮಲ್ಲಿ ಹೇಳಲು ಬಯಸ್ತೀನಿ.